ನಮಸ್ತೆ ಹೋರಾತ್ರ. ಮೊದಲನೇದಾಗಿ ಈ ವಿಡಿಯೋವನ್ನ ನಾನು ಕ್ಷಮೆ ಕೇಳೋದ್ರ ಮೂಲಕನೇ ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಇವತ್ತು ನಾನು ಮುಖ್ಯವಾದ ವಿಷಯ ಹಂಚ್ಕೊಳ್ಳಕ್ಕೆ ಅಂತಾನೆ ಬಂದಿರೋದು. ಇದನ್ನ ನಾನು ಆಡಿಯೋದಲ್ಲಿ ನಿಮ್ ಜೊತೆ ಆಲ್ರೆಡಿ ಮಾತಾಡಿ ಹಂಚ್ಕೊಂಡಿದ್ದೆ. ಆದ್ರೆ ಇದನ್ನ ವಿಡಿಯೋ ಮಾಡಿ ಕೊಡ್ತೀನಿ ಅಂತ ನಾನು ಹೇಳಿ ಸಾಕಷ್ಟು ದಿನಗಳಾಯ್ತು. ಆದ್ರೆ ಅದು ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಬಂತು. ಇವತ್ತು ನಿಮ್ಮ ಹಾಗೆ ದೇವರ ಆಶೀರ್ವಾದದಿಂದ ಇವತ್ತು ಸಮಯ ಕೂಡ ಬಂದಿದೆ. ಮೊದಲನೇದಾಗಿ ಇವತ್ತು ಹಂಚ್ಕೊಳ್ಳೋಕೆ ಹೊರಟಿರುವಂತಹ ವಿಷಯ ಹೇಳಕ್ಕೂ ಮೊದಲು ನಾನು ನಿಮ್ಗೆ ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ನೀವು ನನಗೆ ಗುರುವಾಗಿ, ತಂದೆಯಾಗಿ, ಮಾರ್ಗದರ್ಶಕರಾಗಿ ಒಂಥರ ಪ್ರತಿ ಕ್ಷಣದಲ್ಲೂ ನನ್ನ ಜೊತೆಗೆ ನೀವು ಇರ್ತಾ ಹೋಗ್ತಿದ್ದೀರಾ. ಅಂದ್ರೆ ನನ್ನ ಒಳಗೆ ನೀವು ಆಗ್ಬಿಟ್ಟಿದ್ದೀರಾ. ಅಂದ್ರೆ ನಿಮ್ಮ ತತ್ವಗಳು, ನಿಮ್ಮ ಸಿದ್ಧಾಂತ ಎಲ್ಲವೂ ನನ್ನ ಒಳಗಾಗ್ಬಿಟ್ಟಿದೆ ಅಂತ ಅನ್ಸೋ ಮಟ್ಟಿಗೆ ನನ್ನೊಳಗೆ ನೀವು ಇಳಿದ್ಬಿಟ್ಟಿದ್ದೀರಾ. ನಿಮ್ಮ ವಿಚಾರಧಾರೆಗಳು ಮತ್ತೆ ನೀವು ಅಷ್ಟು ಪ್ರಭಾವ ಬೀರಿದೆ ನನ್ನ ಮೇಲೆ. ಅಂದ್ರೆ ಒಂದೊಂದು ವಿಡಿಯೋ, ಒಂದೊಂದು ಆಡಿಯೋ, ಹಾಗೆ ಒಂದೊಂದು ಫೋನ್ ಕಾಲ್ ನನ್ನ ಜೀವನದಲ್ಲಿ ಬಹಳ ಮಹತ್ವವಾದದ್ದು. ಆಯಾ ದಿನಗಳಲ್ಲಿ ನನಗೆ ಬರುವಂತಹ ಸಿಚುವೇಶನ್ಸ್ ನ, ಘಟನೆಗಳನ್ನ, ವ್ಯಕ್ತಿಗಳನ್ನ, ಬದುಕನ್ನ ಹೇಗೆ ನೋಡ್ಬೇಕು ಅನ್ನೋದನ್ನ ನಿಮ್ಮ ಸಾಹಿತ್ಯ, ಅಯ್ಯೋ ಅದ್ರ ಬಗ್ಗೆ ಅಂತೂ ನಾನು ಮಾತಾಡಕ್ಕೆ ನಾನು ಯೋಗ್ಯಳೇ ಅಲ್ಲ. ಅದು ಬಹಳ ಎತ್ತರದ ಸ್ಥಾನನೇ ಬಿಡಿ. ಒಂದೊಂದು ಹಾಡು ಅಷ್ಟು ಡೆಪ್ತ್ ಮೀನಿಂಗ್ಸು, ನಿಜವಾಗ್ಲೂ ಅದರಿಂದ ಕಲಿಯಕ್ಕೆ ಜನ್ಮ ಪೂರ್ತಿ ನಾವು ಕಲಿಬಹುದು ಅನ್ನೋಷ್ಟು ಇರುತ್ತೆ. ಮತ್ತೆ ಖುಷಿಯಾಗತ್ತೆ ಅವನ್ನೆಲ್ಲ ಕೇಳಿ ಕಲಿತಾ ಹೋದ್ರೆ. ಇಡೀ ಜೀವನ ನನಗೆ ಕಲಿಯಕ್ಕೆ ಕೊಟ್ಟಿದಾರಲ್ಲ ದೇವರು, ಅದ್ರ ಜೊತೆಯಲ್ಲಿ ಕಲಿಯಕ್ಕೆ ಇಂಥ ಗುರುಗಳನ್ನ ನನಗೆ ಕೊಟ್ಟಿದಾರಲ್ಲ ದೇವರು ಅಂತ ನನ್ಗೆ ಅಷ್ಟು ಕೃತಜ್ಞತೆ ಬರುತ್ತೆ. ನಂಗೊಂಥರ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನನಗೆ ನೀವು ಆತ್ಮದ ಗುರು, ನನಗೆ ನೀವು ಅಂತ ಅನ್ನಿಸ್ತೀರಾ ಅಷ್ಟೇ. ಅದ್ಬಿಟ್ಟು ನನಗೇನು ವರ್ಣಿಸಕ್ಕೆ ಪದಗಳಂತೂ ಖಂಡಿತವಾಗ್ಲೂ ಇಲ್ಲ. ನಾನು ಅನವಶ್ಯಕವಾಗಿ ಹೊಗಳಿಕೆ ಅಂತೂ ಯಾವತ್ತೂ ಯಾರಿಗೂ ಮಾಡೋದು ಇಲ್ಲ, ನಾನು ಹೊಗಳಿಕೆ ಮಾಡ್ತಾನೂ ಇಲ್ಲ. ನನ್ನ ಬದುಕಲ್ಲಿ ನನಗಾಗಿರೋ ಅನುಭವನಷ್ಟೇ ನಾನು ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಈಗ 1.5-2 ವರ್ಷದ ಹಿಂದೆ ನನಗೆ ನೀವು ಹೇಳಿದ್ರಿ, ಇನ್ನೊಂದು 10 ವರ್ಷಗಳಲ್ಲಿ ನನಗೆ ಆಧುನಿಕ ಟ್ರೀಟ್ಮೆಂಟ್ಗಳ ಮೂಲಕ ಕಣ್ಣು ಬರೋದಿರಬಹುದು, ಅಥವಾ ನನ್ನ ಓದು, ಭವಿಷ್ಯ ಎಲ್ಲಕ್ಕಿಂತ ಹೆಚ್ಚು ನಿನ್ನ ಅಪ್ಪ ಅಮ್ಮ ನೀನ್ ತುಂಬಾ ಚೆನ್ನಾಗಿ ನೋಡ್ಕೋತೀಯ, ವಿದೇಶ ಎಲ್ಲ ಸುತ್ತಿಸ್ತೀಯ ಅಂತ ಹೇಳಿದ್ರಿ. ಇವೆಲ್ಲ ಆಗಿ ಕೆಲವು ದಿನಗಳ ನಂತರ ನನ್ನ ಬದುಕಿನಲ್ಲಿ ಮದುವೆ ಅಂತ ವಿಷಯ ನನ್ನ ಜೊತೆ ಮಾತಾಡುವಾಗ ಹಂಚ್ಕೊಂಡಿದ್ದೆ. ಇದ್ರ ಬಗ್ಗೆ ನಿಮ್ಮ ನಡುವೆ ಕಾನ್ವರ್ಸೇಷನ್ ಆಗುವಾಗ ಈ ಟಾಪಿಕ್ ಒಂದು ಬಂದಿತ್ತು. ಅವಾಗ ನಾವು ಫೇಸ್ ಮಾಡ್ತಿರೋ ಸ್ಟ್ರಗಲ್ಸ್, ಅಂದ್ರೆ ಅಕ್ಕಪಕ್ಕದ್ದು ಸಮಾಜ ಅಥವಾ ಜನಗಳು ಮಾತಾಡೋ ರೀತಿ ಅಥವಾ ನಮ್ಮನ್ನ ನೋಡೋ ರೀತಿ ಏನಿದೆಯಲ್ಲ, ಅದು ನನಗೇನ್ ನೋವಾಗ್ತಿರ್ಲಿಲ್ಲ. ಯಾಕಂದ್ರೆ ಅದು ನನಗ್ ಸಂಬಂಧಿಸಿರೋ ವಿಷಯ ಅಲ್ಲ. ಮಾತಾಡೋದಷ್ಟೇ ಅವ್ರ ಕೆಲಸ, ಅವ್ರ ಪಾಡ್ಗೋರು ಮಾತಾಡ್ಕೋತಾರೆ, ಹೆಂಗೋ ನಡ್ಕೊಂಡು ಹೋಗುತ್ತೆ ಅಂತ ನನ್ನ ಪಾಡಿಗೆ ನಡ್ಕೊಂಡು ಹೋಗ್ತಿದ್ದೆ. ಆದ್ರೆ ಎಷ್ಟೇ ಆದ್ರೂ ತಂದೆ ತಾಯಿ ಅಂತ ಬಂದಾಗ ಅವರು ಸಾಕಷ್ಟು ಆತಂಕನ, ನೋವನ್ನ ತುಂಬಾ ಅನುಭವಿಸಿದ್ದಾರೆ. ಆವತ್ತಿನ ದಿನ ನೀವು ನನಗೊಂದು ಮಾತು ಹೇಳಿದ್ರಲ್ಲ, ಅದು ನನ್ನ ಪೋಷಕರಿಗೆ ಬಹಳಷ್ಟು ಧೈರ್ಯ ಮತ್ತೆ ಆತ್ಮಸ್ಥೈರ್ಯವನ್ನ ಕೊಟ್ಟಿತ್ತು. ಅವತ್ತು ನೀವು ನನಗೆ ಹೇಳಿದ್ರಿ, ಈಗ ಯಾವುದೋ ಹಣವನ್ನ, ರೂಪವನ್ನ, ಉದ್ಯೋಗನ ನೋಡಿ ಬರುವಂತಹದ್ದಲ್ವೇ ಅಲ್ಲ, ನಿಜವಾಗ್ಲೂ ನಿನ್ನ ವ್ಯಕ್ತಿತ್ವವನ್ನ, ನಿನ್ನನ್ನ ಗೌರವಿಸಿ ತಾನೇ ಹುಡ್ಕೊಂಡ್ ಬರ್ತಾನೆ ಹುಡುಗ, ಖಂಡಿತ ಯೋಚನೆ ಮಾಡ್ಬೇಡ ಅಂತ ನೀವು ಅವತ್ತು ಒಂದು ಮಾತು ಹೇಳಿದ್ರಿ. ಆ ಮಾತು ನಮ್ಮ ಇಡೀ ಕುಟುಂಬಕ್ಕೆ ಒಂದು ಧೈರ್ಯ, ಶಕ್ತಿಯಾಗಿ ನಿಂತಿತ್ತು. ಅದು ಇವತ್ತು ನಾವು ಹಂಚ್ಕೊಳಕ್ ಹೊಟ್ಟಿರೋ ವಿಷಯ ಕೂಡ ಅದೇನೆ. ನೀವು ಅವತ್ತು ಹೇಳಿರೋ ಒಂದೊಂದು ಅಕ್ಷರ ಕೂಡ ನನ್ನ ಬದುಕಲ್ಲಿ ಒಂದೊಂದು ಅಕ್ಷರವೂ ಸತ್ಯ ಆಗಿದೆ. ನೀವು ಹೇಳಿದ ಹಾಗೆ ಯಾವುದೇ ಹಣ, ರೂಪ, ಉದ್ಯೋಗಕ್ಕೋಸ್ಕರ ಅಲ್ಲ, ನಿಜವಾಗ್ಲೂ ನನ್ನ ವ್ಯಕ್ತಿತ್ವವನ್ನ, ನನ್ನನ್ನ ಅರ್ಥ ಮಾಡಿಕೊಂಡು ಅದನ್ನ ಗೌರವಿಸುವಂತಹ ಹುಡುಗ ಪ್ಲಸ್ ಅವರ ಇಡೀ ಕುಟುಂಬ. ನಿಜವಾಗ್ಲೂ ಬರೀ ಹುಡುಗ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಇಡೀ ಕುಟುಂಬವೇ ಆ ಥರದ ನನಗೆ ನಿಮ್ಮ ಹಾಗೆ ದೇವರ ಆಶೀರ್ವಾದದಿಂದ ಸಿಕ್ಕಿದ್ದಾರೆ. ಅದಕ್ಕೆ ನಾನು ನಿಜವಾಗ್ಲೂ ಸದಾ ಧನ್ಯಳಾಗಿರ್ತೀನಿ. ನಿಜವಾಗ್ಲೂ ಅವ್ರನ್ನ ನೀವ್ ಹೇಳಿದ್ರಿ ಅವರೇ ಹೊಡ್ಕೊಂಡು ಬರ್ತಾರೆ ಅಂತ ಹೇಳಿದ ಹಾಗೆ, ನಾವು ಎಷ್ಟು ಮನೆಯಲ್ಲಿ ನೋಡ್ಬೇಕು ಅಂತ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದು 1 ವಾರಗಳ ಒಳಗಾಗಿ ಅವ್ರ ಕಡೆಯಿಂದನೇ ಅಪ್ರೋಚ್ ಮಾಡಿದ್ರು. ಅವರು ಮೂಲತಃ ಮೈಸೂರಿನವರೇ, ಸದ್ಯದಲ್ಲಿ ಇವಾಗ ಕೆನಡಾದಲ್ಲಿದ್ದಾರೆ, ವಿದೇಶದಲ್ಲೇ ಅವ್ರು ಇವಾಗ ಇರೋದು. ನಾನು ಅದಕ್ಕೆ ಹೇಳಿದ್ದು, ನೀವು ಹೇಳಿದ್ರು ನನ್ನ ಬದುಕಲ್ಲಿ ಎಲ್ಲರೂ ಒಂದೊಂದು ಅಕ್ಷರ ಸತ್ಯ ಆಗ್ತಿದೆ ಅಂತ ಇದೇ ಕಾರಣಕ್ಕೆ ನಾನು ಹೇಳಿದ್ದು. ಒಂಥರ ಅವರವರೇ ಅಪ್ರೋಚ್ ಮಾಡಿದ್ರು. ಹಾಗೆ ನಾನು ಹಂಚ್ಕೊಂಡ ಹಾಗೆ ನನ್ನ ಜವಾಬ್ದಾರಿ ಕೂಡ ಬಹಳ ದೊಡ್ಡದು. ನಿಜವಾಗ್ಲೂ ಅಂಥ ಒಳ್ಳೆ ಕುಟುಂಬಕ್ಕೆ ಸೇರಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ನೋ ಅದೇನೋ ನಂಗೆ ಗೊತ್ತಿಲ್ಲ, ನಿಮ್ಮ ಆಶೀರ್ವಾದನ ಏನೋ. ಆ ಸ್ಥಾನವನ್ನ ನಿಭಾಯಿಸ್ಕೊಂಡು ಹೋಗೋ ಯೋಗ್ಯತೆಯನ್ನ ಸದಾ ಜಗನ್ಮಾತೆ ನನಗೆ ಕೊಡ್ಲಿ ಅಂತ ನಾನಂತೂ ಕೇಳ್ಕೊಳ್ತೀನಿ. ಇದಿಷ್ಟು ನಿಮ್ಮ ಹತ್ರ ಒಂದ್ಸಾರಿ ಹಂಚ್ಕೊಳ್ಬೇಕು ಅನಿಸ್ತು. ಈ ಸಂದರ್ಭದಲ್ಲಿ ನಿಮ್ಮ ಮದ್ವೆ ಬಗ್ಗೆ ಇರುವಂತಹ ಹಾಡನ್ನು ಕೂಡ, ನೀವು ರಚನೆ ಮಾಡಿರುವಂತಹ ಹಾಡನ್ನ ಹಾಡಿ ಹಂಚ್ಕೋಬೇಕು ಅಂತ ಅನ್ಸಿದೆ ನನಗೆ. ಮೊದ್ಲು ಅನ್ಕೊಂಡೆ ವಿಡಿಯೋದಲ್ಲೇ ಹಾಡೋಣ ಅಂತ ಅನಿಸ್ತು. ಆಮೇಲೆ ಅನ್ನಿಸ್ತು ನನ್ಗೆ ಇದು ಟ್ರ್ಯಾಕ್ ಜೊತೆಗೆ ಹಾಡೋಣ ಅಂತ ಅನ್ನಿಸ್ತು ನನ್ಗೆ. ಅದೇನಾಗತ್ತೆ, ನನ್ನ ಸ್ಪೀಕರ್ ಅಲ್ಲಿ ಟ್ರ್ಯಾಕ್ ಹಾಕೊಂಡು ಹಾಡಿದಾಗ, ನೇರವಾಗಿ ವಿಡಿಯೋ ಮಾಡಿದಾಗ ಆಡಿಯೋ ಕ್ಲಾರಿಟಿ ಬರೋದಿಲ್ಲ. ಹಾಗಾಗಿ ನಾನಿವಾಗ ಅನ್ಕೊಂಡಿದೀನಿ, ನಂದು ಈ ಹಾಡನ್ನ ಟ್ರ್ಯಾಕ್ ಜೊತೆಗೆ ಹಾಡಿ ನಿಮ್ಗೊಂದು ಆಡಿಯೋ ಕಳಿಸ್ತೀನಿ. ಅದು ನಿಮ್ಗೆ ನಿಜವಾಗ್ಲೂ ಸರಿಯಾದದ್ದು, ಚೆನ್ನಾಗಿ ಬಂದಿದೆ ಅಂತ ಅನ್ಸಿದ್ರೆ
ನಂದೊಂದು ಫೋಟೋ ಕಳಿಸ್ತೀನಿ, ಅದನ್ನ ನೀವು ಖಂಡಿತ ಎಲ್ಲರ ಜೊತೆ ಹಂಚ್ಕೊಳ್ಳಿ. ಒಂಥರ ನನ್ನ ಬದುಕಿನ ಅವಿಸ್ಮರಣೀಯ ಕ್ಷಣಗಳೆಲ್ಲವೂ ನಿಮ್ಮ ಜೊತೆ ನಾನು ಕಳೆದಿರೋದು. ನಾನಾಗ್ಲೇ ಹೇಳಿದ ಹಾಗೆ ಅವರು ಕೂಡ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನನ್ನ ರೀತಿಯಲ್ಲೇ ನಾನು ಹೆಂಗೆ ವಿಜುವಲಿ ಚಾಲೆಂಜ್ ಇದೀನೋ ಅವರು ಕೂಡ ಹಾಗೆ ಇದ್ದಾರೆ. ನನ್ಗೆ ಈಗ ಮದ್ವೆ ಆಗಕ್ಕೆ ಹೊರಟಿರೋರು ಕೂಡ, ಆದ್ರೆ ಬದುಕನ್ನ ಅಷ್ಟೇ ಸವಾಲಿನ ರೀತಿಯಲ್ಲಿ ತಗೊಂಡು ನನ್ಗಿಂತನೂ ಹೆಚ್ಚು ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ. ನಮ್ಮಿಬ್ರಿಗೂ ಅಥವಾ ನಮ್ಮಿಬ್ಬರ ಕುಟುಂಬಕ್ಕೂ ನಮ್ಗೆ ಈ ತರ ಇರೋದು ಯಾವತ್ತೂ ನಮಗೆ ಕೊರತೆ ಅಂತ ಅನ್ಸೇ ಇಲ್ಲ. ನಿಜವಾಗ್ಲೂ ವರ ಅಂತಾನೆ ಅನ್ಸುತ್ತೆ ಕೆಲವು ಸಂದರ್ಭಗಳಲ್ಲಿ. ಇದಿಷ್ಟು ನಿಜವಾಗ್ಲೂ ಹಂಚ್ಕೊಳ್ಬೇಕು ಅಂತ ಅನ್ಸಿದ್ದು. ಕೆಲವು ಹಿಂಗಾಗತ್ತೆ ಅಂತಂದ್ರೆ ಎಷ್ಟೋ ಭಾವನೆಗಳಿಗೆ ಅಕ್ಷರ ರೂಪಕ್ಕೆ ತರ ಕಷ್ಟ, ಮಾತು ಏನ್ ಆಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನನಗೂ ಈಗ ಹಾಗೆ ಆಗ್ತಾ ಇದೆ, ಏನ್ ಮಾತಾಡ್ಬೇಕು, ಏನ್ ಹಂಚ್ಕೊಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ತಿಳಿದಷ್ಟು ತೋಚಿದಷ್ಟು ನಾನು ಹಂಚ್ಕೊಂಡಿದೀನಿ. ಹಾಗೆ ನಿಮ್ಮಿಂದ ನಾವಾಗ್ಲಿ ಸಮಾಜ ಆಗ್ಲಿ ಕಲಿಯಕ್ ಸಾಕಷ್ಟಿದೆ. ನಿಜವಾಗ್ಲೂ ನೀವು ಮಾಡೋ ಒಂದೊಂದು ಕೆಲಸ, ವೃಕ್ಷ ರಕ್ಷ ಮೊದಲಿನಾಗ ನಾನು ನೋಡಕ್ ಶುರು ಮಾಡಿದ್ದು, ಅಲ್ಲಿವರೆಗೂ ನಾನು ಅನ್ಕೊಳ್ತಿದ್ದೆ ಎಲ್ಲಾ ಮರಗಳಿಗೂ ಜೀವ ಇದೆ, ಸಂವೇದನೆಯಿಂದ ಮಾತಾಡಿಸ್ತಿದ್ದೆ, ಇವೆಲ್ಲ ಹೌದು. ಆದ್ರೆ ಅದನ್ನ ನನ್ನ ತಾಯಿಯಾಗಿ ಪರಿಸರಮ್ಮ ಅನ್ನೋ ಪದನೇ ನೀವು ಬಳಸ್ತಿರಲ್ಲ, ಅದು ನಿಜವಾಗ್ಲೂ ಎಂತ ಹೃದಯಕ್ಕೆ ತಟ್ಟುವಂತಹ ಪದ ಅದು. ವೃಕ್ಷ ರಕ್ಷಾ ಇರ್ಬೋದು, ಉರಗ ರಕ್ಷಾ ಇರ್ಬೋದು, ಅಥವಾ ಗರ್ಭ ರಕ್ಷಾ, ಒಂದೊಂದಲ್ಲ ನೀವು ಮಾಡೋ ಕೆಲಸ ಸಮಾಜಕ್ಕೆ ನಾವು ಕಲಿಯಕ್ಕೆ, ಬರೀ ನೋಡಿ ನಾವು ಅಪ್ರಿಶಿಯೇಟ್ ಮಾಡೋದಲ್ಲ, ಆ ತತ್ವಗಳನ್ನ ನಾವು ಅಳವಡಿಸಿಕೊಂಡು ಮುಂದೆ ಆ ದಾರಿಯಲ್ಲಿ ನಡಿಬೇಕು ಅಂತ ನನಗಂತೂ ಅನ್ಸುತ್ತೆ. ನಾನಂತೂ ಅದೇ ಪ್ರಯತ್ನದಲ್ಲಿ ಇದ್ದೀನಿ. ಸೊ ಇದಿಷ್ಟಂತೂ ಹಂಚ್ಕೊಳ್ಬೇಕು ಅನಿಸ್ತು. ನಾನು ಆಡಿಯೋ ಮಾಡಿ ಕಳಿಸ್ತೀನಿ, ಹಾಡನ್ನು ಹಾಡಿ ಕಳಿಸ್ತೀನಿ. ನಿಮ್ಗೆ ಅದು ಸರಿ ಅನಿಸಿದಲ್ಲಿ ಖಂಡಿತ ಹಂಚ್ಕೊಳ್ಳಿ. ಮತ್ತೊಮ್ಮೆ ಅನಂತಾನಂತ ಕೃತಜ್ಞತೆಗಳು. ನಮಸ್ಕಾರ. ಹಾಗೆ ನಿಮ್ಮ ಭಯವೇಕೆ ಏನಾಗಬಹುದು ಸಾಂಗ್ ಇದೆಯಲ್ಲ, ಮೊನ್ನೆ ರೆಕಾರ್ಡ್ ಮಾಡಿದೆ ನಾನು. ಅದು ವಿತ್ ಟ್ರ್ಯಾಕ್ ಹಾಡಿದ್ದೀನಿ. ಅದು ಸಂಯೋಜನೆ ಯಾರು ಅಂತ ಅಂದ್ರೆ ಟ್ರ್ಯಾಕ್ ಮ್ಯೂಸಿಕ್ ನುಡ್ಸಿರೋರು ಯಾರು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಸಾಹಿತ್ಯ ನೀವು ಹಾಡಿರೋ ರಾಘವೇಂದ್ರ ಬಿಜಾಡಿ ಸರ್ರು, ವಾದ್ಯ ಅಂದ್ರೆ ಇನ್ಸ್ಟ್ರೂಮೆಂಟ್ ನುಡ್ಸಿರೋ ಪ್ರತಿಯೊಬ್ರು ಮ್ಯೂಸಿಕ್ ಕಂಪೋಸರ್ಸ್ ಅದ್ಭುತ. ಅಹೋರಾತ್ರ ಅವರಿಗೆಲ್ಲ ನನ್ನ ಕಡೆಯಿಂದ ಕೃತಜ್ಞತೆಗಳು. ಹಾಗೆ ಇದಕ್ಕೂ ನಾ ಹೇಳ್ಬಿಟ್ಟೆ ಪ್ರಾರಂಭಿಸ್ತೀನಿ, ಮದುವೆ ಎಂದರದುವೆ ಈ ಸಾಂಗ್ ಇದೆಯಲ್ಲ, ಇದನ್ನ ಹಾಡೋ ಮುಂಚೆನೂ ಹಾಡಿರೋರಿಗೆ, ಸಂಯೋಜನೆ ಮಾಡಿರೋರಿಗೆ, ನುಡ್ಸಿರೋರಿಗೆ ಎಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸಿಯೇ ನಾನು ಪ್ರಾರಂಭಿಸ್ತೀನಿ. ಮದುವೆ ಎಂದರದುವೆ ಎರಡರ್ಧ ಸೇರುವುದು, ಎರಡು ಹಲವಾಗುವುದು, ಪರಹಿತವ ಕಲಿಯುವುದು, ಹೆಗಲಿಗೆ ಹೆಗಲಾಗುವುದು, ನಗುವು ಅಳು ಮುಚ್ಚುವುದು, ದಿಗಿಲು ಮರೆಯಾಗುವುದು, ಮುಗಿಲು ಗುರಿಯಾಗುವುದು. ಮದುವೆ ಎಂದರದುವೆ ಎರಡರ್ಧ ಸೇರುವುದು, ಎರಡು ಹಲವಾಗುವುದು, ಪರಹಿತವ ಕಲಿಯುವುದು, ಹೆಗಲಿಗೆ ಹೆಗಲಾಗುವುದು, ನಗುವು ಅಳು ಮುಚ್ಚುವುದು, ದಿಗಿಲು ಮರೆಯಾಗುವುದು, ಮುಗಿಲು ಗುರಿಯಾಗುವುದು. ಅರ್ಧದಿಂದೋಡುವ ಅರ್ಥವಿಲ್ಲದ ಮದುವೆ, ಅರ್ಧದಿಂದೋಡುವ ಅರ್ಥವಿಲ್ಲದ ಮದುವೆ, ವ್ಯರ್ಥವೆಂದರಿತವರು, ವ್ಯರ್ಥವೆಂದರಿತವರು, ಸರ್ವ ಸಮರ್ಥರು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ, ಕಂಠೆ ಭದ್ನಾನಿ ಸುಭಗೆ ತ್ವಂ ಜೀವ ಶರದಾಕ್ಷತಂ. ಭಯವೇಕೆ ಭಯವೇಕೆ
ವಂಚಕರು ಗೋಮುಖ ವ್ಯಘ್ರರು ಒಟ್ಟಾರೆ ಎರಗಿದರು ಏನಾಗಬಹುದು ದುಷ್ಕೃತ್ಯ ವಂಚಕರು ಗೋಮುಖ ವ್ಯಘ್ರರು ಒಟ್ಟಾರೆ ಎರಗಿದರು